ಮಟ್ಟದಲ್ಲಂತೂ ಗ್ಯಾರಂಟಿ, ಅದರಲ್ಲೂ ಬಸ್ ಫ್ರೀ ಇದ್ದಿದ್ದು ಎಲ್ಲರಿಗೂ ಹೆಣ್ಮಕ್ಳಿಗೆ, ಎಲ್ಲ ಹೆಣ್ಮಕ್ಳಿಗೆ ಅದೊಂದು ದೊಡ್ಡ ಅಸ್ತ್ರ ಹೋಗ್ಬಿಡೋದು. ಏನಪ್ಪ ನಮಗೆ ಈ ಸರ್ಕಾರ ಬಂದ ಫ್ರೀ ಬಸ್ ಕೊಟ್ಟದ, ಉಳಿದು ಬೇರೆ ಮಾತದು. ಇದು ಭಾಳಷ್ಟು ಅನುಕೂಲಗಳಾಗ್ತಾಯಿದೆ. ಸುತ್ತಮುತ್ತಲಿಂದ ಹಳ್ಳಿಯಿಂದ ಹೆಣ್ಮಕ್ಳು ಮತ್ತು ನಮ್ಮಲ್ಲಿ ತಿಳ್ಕೊಂಡು ನೀವು ಒಕ್ಕಲ್ತನ ಅಂದರೆ ರೈತಾಪಿಯನ್ನು ಯಾರು ಮಾಡ್ತಾರಪ್ಪ ಅಂದರೆ ಹೆಚ್ಚಿಗೆ ಗಂಡಸರಿದ್ದು ಹೆಚ್ಚು ಹೆಣ್ಮಕ್ಳು ಮಾಡ್ತಾರೆ. ಆ ಬೆಳೆಯೋದು ಆಗಿರ್ಬೋದು, ಕಸ ತೆಗೆಯೋದು ಆಗಿರ್ಬೋದು, ಬಂದ ಬೆಳೆಯನ್ನು ಏನಪ್ಪ ಅಂದ್ರೆ ರಾಶಿ ಮಾಡ್ಕೊಡೋದಾಗಿರ್ಬೋದು, ಹೋಗಿ ಪೇಟೆಗೆ ಮಾರ್ಕೊಂಡು ಬರೋದಾಗಿರ್ಬೋದು. ಇತ್ತೀಚೆಗೆ ಹೆಣ್ಮಕ್ಳು ಹೆಚ್ಚಾಗ್ತಾಯಿದ್ದಾರೆ. ಯಾಕಂದ್ರೆ ಮನೆ ಹೆಣ್ಮಕ್ಳಿಗೆ ಪಗಾರ ಇಲ್ಲ, ಪುಕ್ಕಟ ದುಡಿಯುವಂಥ ಆಳುಗಳು. ಹೀಗಾಗಿ ಅವರನ್ನು ದುರುಪಯೋಗ ಪುರುಷ ಪ್ರಧಾನ ಸಮಾಜ ಮಾಡ್ತಿರ್ತದೆ. ಹೀಗಾಗಿ ಆ ಹೆಣ್ಮಕ್ಳಿಗೆ ಅದು ಮತ್ತು ಬಸ್ ಫ್ರೀ ಆದ್ಮೇಲಂತೂ ಆ ಕಾಯಿಪಲ್ಯನೋ ಮತ್ತೇನು ಎಲ್ಲ ಅವ್ರ ಹೆಣ್ಮಕ್ಳ ಮೇಲೆ ಹಾಕಿ ಕಳಿಸುವಂಥ ಕಾರಣಕ್ಕಾಗಿ ಇವತ್ತು ಹೆಣ್ಮಕ್ಳಿಗೆ ಸಹಿತ ತಿರುಗಾಡೋದಕ್ಕೊಂದು ಅನುಕೂಲ ಆಗಿದ್ದರಿಂದಾಗಿ ಅವರು ಈ ಸಲ ಅಹಿಂದ ಅಂತೀನಲ್ಲ, ಆದರೆ ಫ್ರೀ ಬಸ್ನಿಂದಾಗೆ ಭಾಳಷ್ಟು ಅನುಕೂಲ ಆಗೋದ್ರಿಂದಾಗೆ ಬಾಗಲಕೋಟೆಯಲ್ಲೇ ನಮ್ಮ ಚರಂತಿ ಮಟ್ಟರು ಗೆಲ್ತಾರ ಅನ್ನುವಂಥದ್ದು. ಅದಕ್ಕಾಗಿ ಪಾಪ ಬಿ ಜೆ ಪಿಗರು ಜೋರ್ದಾರಾಗಿ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಖಜಾನೆ ಖಾಲಿ ಆಯಿತು, ದಿವಾಳಿ ಆಯಿತು, ಮತ್ತೇನೋ ಆಯಿತು ಅಂತೇಳಿ, ಸಾಲ ಭಾಳ ಆಯಿತು ಅಂತೇಳಿ. ಅದಕ್ಕೆ ಇವರು ಸಿದ್ದರಾಮಯ್ಯ ಬಡಪೆಟ್ಟಿಗೆ ಇವರು ಬಗ್ಗುವುದಿಲ್ಲ ಅಷ್ಟು ಸುಲಭವಾಗಿ. ಅದಕ್ಕೊಂದು ಮತ್ತೊಂದು ಉತ್ತರ ತಯಾರು ಮಾಡಿ ಮತ್ತೊಂದು ಮಾಡಿ ನಾನು ಸಾಲ ಮಾಡಿಸುತ್ತೆ ನಾನು ಲೆಕ್ಕದಾಗಿದ್ದೀನಿ ಅನ್ನುವಂಥ ಒಂದು ದಿಮಾಗದ ಮಾತುಗಳು ಮಾತಾಡೋದ್ರ ಜೊತೆಗೆ ನನ್ನಿಂದಾಗಿ ಆರ್ಥಿಕ ವ್ಯವಸ್ಥೆ ಶುದ್ಧ ಆಗಿದೆ, ಜನರಲ್ಲೇ ದುಡ್ಡು ಓಡಾಡ್ತಾ ಇದೆ, ವರ್ಕ್ ಆಗ್ತಾಯಿದೆ, ಉದ್ಯೋಗ ಸೃಷ್ಟಿ ಆಗ್ತಾಯಿದ್ದು ಅಂತೇಳಿ ವಾದವನ್ನು ಮಾಡ್ತಾ ಇರ್ತಾರೆ. ಹೀಗಾಗಿ ಇವು ಸತ್ಯ ಅನಿಸ್ತದೆ, ಇದು ಸತ್ಯ ಅನಿಸ್ತದೆ. ಬಟ್ ಇಲ್ಲಿ ಏನದಪ್ಪ ಅಂದರೆ ಹಿಂದುತ್ವದ ನೆಲೆಗಟ್ಟಿನಲ್ಲೇ ನಮ್ಮ ವೀರಣ್ಣಾಚಾರ್ಯ ಮಠರಿಗೆ ಅಲ್ಲೇ ಒಂದು ಹಿಂಸೆ ಪ್ರಚಾರ, ಅದರಲ್ಲೂ ಮುಸಲ್ಮಾನರ ಕಂಡ್ರೆ ಅತ್ಯಂತ ಹೇಯವಾಗಿ ನಡೆಕೊಳ್ಳುವಂಥ ಒಂದು ಮಾನಸಿಕ ಸ್ಥಿತಿ, ಮಾಬ್ ಲಿಂಚಿಂಗ್ ಅಂಥ ವಿಷಯಗಳಾಗಿರ್ಬೋದು, ಮತ್ತೇನಾಗಿರ್ಬೋದು, ಒಂದು ದೊಡ್ಡ ಸಮುದಾಯವನ್ನು ಈ ಹಿಂದುತ್ವದಿಂದ ದೂರ ಮಾಡಿದಾರೋ ಅಂತ. ಹಿಂದೂಗಳ ಜೊತೆ ಒಳ್ಳೆಯದ, ಗಾಂಧೀಜಿಯವರ ಹಿಂದೂಗಳ ಜೊತೆಗೆ ಒಳ್ಳೆಯ ಸಂಬಂಧವನ್ನು ಬಯಸುವಂಥ ಮುಸ್ಲಿಮರು ಅದು ಹಿಂದುತ್ವದ ಜನರ ಜೊತೆ ಸಂಬಂಧ ಅಲ್ಲ. ಅವ್ರು ನೋಡೋದು ಭಾಳಪ್ಪ ನಮ್ಗೆ ಅನ್ನುವಷ್ಟು ಮಟ್ಟಿಗೆ ಒಂದೇನಪ್ಪ ದೂರ ಸರಿಯುವಂಥ ಪ್ರಸಂಗ ಇರುವುದರಿಂದಾಗೆ ಇಲ್ಲೇ ಬಾಗಲಕೋಟೆಯಲ್ಲಿ ದಲಿತ, ಹಿಂದುಳಿದ ಪ್ಲಸ್ ಅದ್ರ ಅಹಿಂದವೆಲ್ಲ ಕೊಡ್ಕೊಂಡಂಗೆ ಆಗ್ತಾವೆ. ಮುಂದೆ ಈ ಎಸ್ ಟಿ ಸಮುದಾಯಕ್ಕೆ ಅದು 13,000 ಅದಂತ ಹೇಳ್ತಾ ಇದ್ದಾರೆ. ಇವೆಲ್ಲನೂ